ಕೆ ಬಿ ಸುಬ್ರಹ್ಮಣ್ಯ ಅಂತ ಸೀನಿಯರ್ ಲಾಯರ್ ದಾವಣಗೆರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಾವು ಆಮೇಲೆ ಲಾ ಆಫೀಸರ್ ಇದ್ದೀವಿ ಬ್ಯಾಂಕ್ಸ್ ಅಂತ. ಇಲ್ಲಿ ಉದ್ದೇಶ ಏನಂದರೆ ನಮ್ಮ ತಂದೆ ಹೆಸರು KH ಬಸವಂತರಾವ್, ಭಾಳ ಮುಗ್ಧ ಇದ್ರು ಅಂದರೆ ಅವರು ದೈವಿಕ ರೂಪೇನೆ ಅವ್ರು ಹೆಚ್ಚಿಗೆ ಸುಮ್ಮನೆ ಇರ್ತಾ ಇದ್ರು ಮನೆಯಲ್ಲಿ ನಮ್ಮ ಮೂಲೆಯಲ್ಲಿ ಬರೋ ನಗರ ಅಷ್ಟೇ. ಅವರು ಮಾತು ಭಾಳ ಕಡಿಮೆ ಅಂದರೆ ಕಡಿಮೆ. ಅವರು ಏನಾದರೂ ಪ್ರತಿನಿತ್ಯ ಒಂದು ಬಾಲ್ ಪೆನ್ ಸಿಕ್ಕರೆ ಏನಾದರೂ ಹಾಡಿ ಸಿಕ್ಕರೆ ತಗೊಳ್ಳೋದು ಬರೆಯೋದು ಎಲ್ಲೋ ಒಂದು ಹತ್ರ ಇಡ್ತಾಯಿದ್ರು. ಅದನ್ನು ನಾವು ತೀರ್ಕೊಂಡಿದ್ವಿ. ಅದು 15-18 ವರ್ಷ ತೀರ್ಕೊಂಡಿಗೆ ಏನಾದ್ರು ಅದು ಎಲ್ಲೋ ಒಂದು ಹತ್ರ ಇಟ್ಟಿದ್ದು. ಅದು ನಮ್ಮ ಸಿಸ್ಟರು ಬೆಂಗಳೂರು ತಗೊಂಡೋದಾಗ ನಾವು ಕೇಳಿದೆ, ನೋಡಮ್ಮ ಅದು ಏನೋ ಇರ್ಬೇಕು ಉದ್ದೇಶ. ಮೊನ್ನೆ ತರ್ಸ್ಕೊಂಡು 6 ತಿಂಗಳಿಂದ ತರ್ಸ್ಕೊಂಡೆ. ಅವ್ರ ಆಧ್ಯಾತ್ಮಿಕ ಕವನಗಳು ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅಷ್ಟು ತುಂಬ ಚೆನ್ನಾಗಿ ಬರ್ತದೆ. ಅವರು 1ನೇ ಕ್ಲಾಸು ಕೂಡ ಅವ್ರು ಓದಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ. ಹಿರಿಯ ತಲೆಮಾರು ಅಂತಲ್ಲ, ಅವ್ರು ದೈವಿಕ ದೈವಿ ಅವರು ಯಾವುದೋ ಒಂದು ಉದ್ದೇಶಕ್ಕೆ ಬಂದಿರ್ತಾರೆ. ಅವರು ಈ ಭೂಮಿ ಇಂಥ ಜೀವಿಗಳು ಅವ್ರು ಬರೆದಂಥ ಬುಕ್ಕನ್ನು ನಾನು ಈ ಮಠಕ್ಕೋಸ್ಕರ ಅರ್ಪಣೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮ ಲೈಬ್ರರಿ ಇದೆ, ಲೈಬ್ರರಿಲಿ ಇದ್ರೆ 100 ರೂಪಾಯಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬಂದು ಇದನ್ನು ಪ್ರಿಂಟ್ ಮಾಡಿಸಿ ಎಲ್ಲ ಅರ್ಜರ್ದೆ ಇದೆಲ್ಲ ಮಾಡಿದ್ದೀನಿ. ನಾನು ಏನು ಸೇವೆನೇ ಅಲ್ಲ, ನಾವು ಧೂಳಿಗೂ ಹತ್ತಲ್ಲ. ನಾವು ಧೂಳಿಗೆ ಹತ್ತಕ್ಕೆ ಸಾಧ್ಯವಿಲ್ಲ, ಋಣ ಅಂತೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿ ಋಣ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಆದರೂ ಈ ಬುಕ್ಸ್ ಇದನ್ನು ಉದ್ಘಾಟನೆಗೋಸ್ಕರ ನಮ್ಮ ಚೇರ್ಮನ್ ಇದ್ದಾರೆ, ಅವರು ಬೆಳಗಾವಿ ಜಿಲ್ಲಾ ಆರೋಗ್ಯ ವಾಡಿ ಅಂದರೆ ಬೀಡು ಅಂತ ಇರುತ್ತೆ. ಹೌದಾ ಸರ್? ಅವರು ಹೆಸರಾಂತ ಮನೆತನದಿಂದ ಬಂದರು, ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಹೆಸರಾಂತ ಚಾರ್ಟೆಡ್ ಅಕೌಂಟೆಂಟು, ಅವ್ರ ಮಕ್ಕಳು ಕೂಡ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ತಾ ಇರ್ಬೇಕು ಅನ್ಸುತ್ತಾರೆ ಸರ್. ಇಬ್ಬರು ಅದಿಲ್ಲ, ಅವರ ಒಂದು ಅಮೃತ ಹಸ್ತದಿಂದ ಇದು ಉದ್ಘಾಟನೆ ಮಾಡಬೇಕಂತ ಅದು ಕೇಳ್ಕೊಳ್ತಾ ಇದ್ದೀನಿ. ನಿಮ್ದೆಲ್ಲರೂ ಸಹಕಾರ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ